ಬಿಡದಿ ಟೌನ್ಶಿಪ್ ಅಸೂಯೆಗೋ ಅಥವಾ ರಾಜಕೀಯಕ್ಕೋ ವಿರೋಧ ಮಾಡ್ತಾ ಇಲ್ಲ ನಾವು ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಎಕರೆಗೆ 2.5 ಕೋಟಿ ಕೊಡ್ತೇವೆ ಅಂತ ಚೆಕ್ ವಿತರಣೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಅಸೂಯೆಗೋ ಅಥವಾ ರಾಜಕೀಯಕ್ಕೋ ವಿರೋಧ ಮಾಡ್ತಾ ಇಲ್ಲ ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬಾಲಕೃಷ್ಣ ಚೆಕ್ ವಿತರಣೆ ಫೋಟೋ ಹಾಕಿಸಿಕೊಂಡಿದ್ದಾರೆ. ಭೂ ಸ್ವಾಧೀನ ಮಾಡಿದಾಗ ಶಾಸಕ ಹಣ ಕೊಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ನರ್ ಸೈಟ್ ಮಾರಾಟ ಮಾಡಿ ಹಣ ಸಂಗ್ರಹಿಸ್ತಾ ಇದ್ದಾರೆ. ಸೈಟ್ ಮಾರಿ 3,000 ಕೋಟಿ ಹೊಂದಿಸುತ್ತೇವೆ ಅಂತ ಹೇಳಿದ್ದಾರೆ. ಈಗ ಅವರು ಬೇಕಾದಂತೆ ಮಾಡಿ ಲೂಟಿ ಹೊಡೆದು ಹೋಗುತ್ತಾರೆ. ಡಿಕೆಶಿ ಜೀವನ ಹಿನ್ನೆಲೆ ಏನು ಎಂಬುದನ್ನು ನಾನು ಹೇಳಬೇಕಾಗಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ಇಲ್ಲಿ ಎಚ್.ಡಿ.ಕೆ ಕಿಡಿಕಾರ್ತಾ ಇದ್ದಾರೆ. ಎಷ್ಟು ದಿನ ನಾಟಕ ನಡೆಸ್ತೀರಾ? ನಿಮ್ಮನ್ನ ಯಾರು ನಂಬ್ತಾರೆ ಇಲ್ಲಿ ಅಂತ ವಿಧಾನಸೌಧದಲ್ಲಿ ನಡೆಯುವ ಭ್ರಷ್ಟಾಚಾರ ನಿಲ್ಲಿಸಲು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಸಿಎಂ ಡಿಕೆಶಿ ವಿರುದ್ಧ ಇಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸೂಯೆಗೋ ಅಥವಾ ರಾಜಕೀಯಕ್ಕೋ ನಾವು ವಿರೋಧ ಮಾಡ್ತಾ ಇಲ್ಲ. ಮಂಡ್ಯದಲ್ಲಿ ಈ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಡಳಿತ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೂ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ. ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು. ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹೊಟ್ಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು, ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರೆ. ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಅಂತ ಡಿಕೆಶಿ ಹೇಳ್ತಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಇದೆಲ್ಲ ಮಾಡಿದಾಗ ಜೈಲಿಗೆ ಕಳಿಸಿದ್ರ ಅಂತ ಕಿಡಿಕಾರಿದ್ದಾರೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ. ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಅಂತ ಡಿಕೆಶಿ ಹೇಳ್ತಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಇದೆಲ್ಲ ಮಾಡಿದಾಗ ಜೈಲಿಗೆ ಕಳಿಸಿದ್ರ ಇವರು? 450 ಎಕರೆ ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ವಾ ನೀವು? ಬೆನಗಾನಹಳ್ಳಿಯಲ್ಲಿ ಸತ್ತ ವ್ಯಕ್ತಿ ಕೈಯಲ್ಲಿ ಹೆಬ್ಬೆಟ್ಟು ಒತ್ತಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿದ್ರಲ್ವಾ? ಆವಾಗ ಯಾಕೆ ನೀವು ಜೈಲಿಗೆ ಕಳಿಸ್ಲಿಲ್ಲ? ಈ ರೀತಿಯಾಗಿ ಬಚಾವಾಗ್ಬೋದು. ಈ ನಾಟಕ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಿ ಅಂತ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿರುವಂತಹದ್ದು. ಮಂಡ್ಯದಲ್ಲಿ ಈ ರೀತಿಯಾಗಿ ಸಿಎಂ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿಗೆ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೂ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು.
ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ, ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ, ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ? ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು. ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹೊಟ್ಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು, ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರಂತೆ ಪರಿಹಾರನ. ಇದಲ್ಲದೆ ಭೂಮಿ ಕೊಡೋದಲ್ಲದೆ ತೆಂಗಿನ ಗಿಡಕ್ಕೆ 40,000, ಅಡಿಕೆ ಗಿಡಕ್ಕೆ 30,000 ಏನೇನೋ ಹಾಕೊಂಡವ್ರೆ. ಇಲ್ಲಿ ಇದರ ಅವಶ್ಯಕತೆ ನಾನು ಈಗಲೂ ಹೇಳ್ತೇನೆ, ವಿರೋಧ ಇಲ್ಲ. ಎಲ್ಲಿ ಏನು ಬೆಳೆ ಬೆಳೀಲಿಕ್ಕಾಗದೆ ಡ್ರೈ ಲ್ಯಾಂಡ್ ಇದೆ, ಏನು ಸಾಧ್ಯವೇ ಇಲ್ಲ ರೈತರಲ್ಲಿ ಬೆಳೆ ಬೆಳೀಲಿಕ್ಕೆ, ಅಂಥ ಜಾಗ ಹುಡುಕಲಿ ಬೇಕಾದಷ್ಟು ಕಡೆ ಇದೆಯಲ್ಲ. ಅಲ್ಲಿ ರೆಡ್ ಝೋನು ಕಾವೇರಿ ನೀರಿಗಾಗಿ ತಮಿಳುನಾಡು ಸರ್ಕಾರ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಸರ್ಕಾರ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಖ್ಯಾತೆ ಅಲ್ಲ, ಕಳೆದ 50 ವರ್ಷದಿಂದ ಇದೆ. ಜಲಾಶಯ ತುಂಬದಿದ್ದಾಗ ಒತ್ತಡ ಹಾಕುವುದು ಸರಿಯಲ್ಲ. ತಮಿಳುನಾಡು ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಂಡು ಬಾಳ್ಬೇಕು ಅಂತ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಚೆನ್ನಾಗಿದ್ದಾಗ ನಿರೀಕ್ಷೆಗಿಂತ ಹೆಚ್ಚು ಪಟ್ಟು ನೀರು ಹರಿಸಿದ್ದೇವೆ ನಾವು. ನಮ್ಮ ಡ್ಯಾಂಗಳು ತಮಿಳುನಾಡಿಗೆ ನೀರು ಬಿಡುವ ಡ್ಯಾಂ ಆಗಿವೆ. ದೇವೇಗೌಡ ನೇತೃತ್ವದಲ್ಲಿ ಪ್ರಧಾನಿ ಬಳಿ ಮೇಕೆದಾಟುವಿಗೆ ಮನವಿ ಮಾಡಿದ್ದೇವೆ ನಾವು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಕೂಡ ಸಹಮತ ಕೊಡಬೇಕು ಅಂತ ಹೇಳಿದ್ದಾರೆ. ರಾಜಕೀಯ ಪ್ರತಿಷ್ಠೆಗಾಗಿ ತಮಿಳುನಾಡು ಪಕ್ಷಗಳು ದಬ್ಬಾಳಿಕೆ ಮಾಡಬಾರದು. ಇಲ್ಲಿ ತಮಿಳುನಾಡು ರಾಜಕೀಯ ನಾಯಕರಿಗೆ ಎಚ್ಚರಿಕೆ, ಇಲ್ಲಿ ಬುದ್ಧಿ ಮಾತು ಹೇಳಿದ್ದಾರೆ. ಒಂದು ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ. ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ಟ್ರಿಬ್ಯುನಲಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಒಂದು ಹಂಚಿಕೆ ಏನಿದೆ ಅದಕ್ಕಿಂತಲೂ 2 ಪಟ್ಟು ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಮಳೆ ಅನಾಹುತದಲ್ಲಿ ನಮ್ಮ ಭಾಗದ ಜಲಾಶಯಗಳು ತುಂಬದೇ ಇದ್ದಾಗ ನಮ್ಮಗಳ ಮೇಲೆ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದು ದೇಶದಲ್ಲಿ ಅಣ್ಣ ತಮ್ಮದ ಥರ ಇರಬೇಕಾದಂಥದ್ದು. ಆದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ಸಂದರ್ಭದಲ್ಲೂ ನಾವೇನು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಎಲ್ಲರ ಪಾಲು ಇದೆ, ವಿಫಲರಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಏಕೆಂದರೆ ಕರ್ನಾಟಕದಲ್ಲಿ ನಾವು ಡ್ಯಾಮ್ಗಳನ್ನು ಕಟ್ಟಬೇಕಾದ್ರೆ ಜಲಾಶಯಗಳನ್ನು ನಮ್ಮ ಅದರಲ್ಲೂ ಕಾವೇರಿ ಭಾಗದ ಜಲಾಶಯ ಪ್ರದೇಶ